ಕರ್ನಾಟಕ ರಾಜ್ಯ ನಾಯಕರುಗಳು ತೆಲಂಗಾಣ ರಾಜ್ಯಕ್ಕೆ 1.5 TMC ನೀರು ಬಿಡ್ತೇವೆ ಅಂತ ಹೇಳಿ ಜನರಿಗೆ ಬಿಜಾಪುರ ಜನರಿಗೆ ಮೋಸ ಮಾಡಿದ್ದಾರೆ. ಬಂದ ವಲಯಗಳಿಂದ ನಾನು ತಿಳಿದುಕೊಂಡಿರೋದು ಸುಮಾರು 10 TMC ನೀರನ್ನು ತೆಲಂಗಾಣಕ್ಕೆ ಬಿಟ್ಟಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇದು ಎಂಥ ಮೋಸ? ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿನ ಅತ್ಯಂತ ಅಭಾವ ಪ್ರಾರಂಭ ಆಗಿದೆ. ಬಿಜಾಪುರ ನಗರದಲ್ಲಿ ಒಂದು ಕಡೆ 4 ದಿವಸ, ಇನ್ನೊಂದು ಕಡೆ 8 ದಿವಸಕ್ಕೊಂದೆಲ್ಲ ಕುಡಿಯುವ ನೀರಿನ ಪೂರೈಕೆ ಸರ್ಕಾರದಿಂದ ಆಗ್ತಾ ಇದೆ. ಆದರೆ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಬಿಡುವ ಅವಶ್ಯಕತೆ ಏನಿತ್ತು, ತೆಲಂಗಾಣಕ್ಕೆ ನೀರು ಬಿಡುವ ಅವಶ್ಯಕತೆ ಏನಿತ್ತು ಅಂಥೇಳಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ. ಇದು ಸರಿಯಲ್ಲ. ಇದು ಬಹಳ ದಿನ ಈ ಸರ್ಕಾರ ಇದೇ ರೀತಿ ಆದರೆ ಒಳ್ಳೆಯದಿಲ್ಲ. ಅದಕ್ಕೆ ಕಾರಣಗಳು ಭಾಳ ಅದಾವ. ಯಾಕಂತಂದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಏನು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳದಾರೋ ಅವ್ರಿಗೆ 4-5 ತಿಂಗಳಿಂದ ಪಗಾರಿಲ್ಲ ಅಂಥೇಳಿ ನಮ್ಮ ಹತ್ರ ಬಂದು ಓಡಾಡ್ತಾ ಇದ್ದಾರೆ. ನಾವು ಉತ್ತರ ಹೇಳೋದು ಕೂಡ ಅಷ್ಟೇ ಕಠಿಣ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಈ ಸರ್ಕಾರದ ಪ್ರವೃತ್ತಿ, ಸರ್ಕಾರದ ನೀತಿ ಸರಿ ಇಲ್ಲ ಅಂಥೇಳಿ ಅದನ್ನು ಖಂಡನ ಮಾಡ್ತೀವಿ.